ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ? 15ನೇ ಕಂತಿನ ಹಣದಲ್ಲಿ ನಿಜವಾಗ್ಲೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಹೇಳಿದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಎಲ್ಲ ಕೂಡ ಸಿದ್ಧತೆ ಆಗಿದೆ ಅಂತ. ಹಾಗಾದರೆ ನಿಮಗೆ 15ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ಆರ್ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರಿ, ನೀವು ಅನ್ನಭಾಗ್ಯ ಯೋಜನೆಯ ಸರಿಯಾಗಿ ಹಣ ಬರ್ತಾ ಇಲ್ಲ ಒಂದು 2-3 ತಿಂಗಳಿಂದ ಅಂತ. ಇದ್ರ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಇದೆ. ಎರಡರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕು, ಯಾವುದೇ ಥರದ ಡೌಟ್ಸ್ ಬರಬಾರ್ದು ಅಂದರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ. ಆವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಮತ್ತೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದೊಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿನ ಪಡ್ಕೋತಿದ್ರಿ. ಇದುವರೆಗೂ ಕೂಡ ನಿಮ್ಮ ಎಲ್ಲರ ಖಾತೆಗೆ ಕೂಡ ಬಂದಿರೋದು 14ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ಮತ್ತು ಎಷ್ಟು ಜನ ಹೇಳ್ತಾ ಇರೋದು ನಮಗೆ 14ನೇ ಕಂತಿ ಹಣ ಬಂದಿಲ್ಲ ಅಂತ. ಇಲ್ಲಿ ನೋಡಿ, ಸರ್ಕಾರದವರು ಹೇಳ್ತಾ ಇದ್ದಾರೆ ಅಫಿಷಿಯಲ್ ಆಗೇನೆ 90% ಜನರಿಗೆ ಆಗಲೇ ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತಿ ಹಣ ಜಮೆ ಆಗಿದೆ. ಇನ್ನು 10% ಜನರಿಗೆ ಜಮೆ ಆಗಬೇಕಾಗಿರುತ್ತೆ 14ನೇ ಕಂತಿ ಹಣ. ಅದು ಕೂಡ ಶೀಘ್ರವೇ ಇನ್ನು ಕೆಲವು ದಿನಗಳಲ್ಲಿ ಜಮೆ ಆಗುತ್ತೆ ಅಂತ ಹೇಳಿದ್ರೆ. ಅಂದರೆ ನಿಮಗೆ ಸ್ವಲ್ಪ ಜನಕ್ಕೆ ಮಾತ್ರ 14ನೇ ಕಂತಿ ಹಣ ಬಂದಿಲ್ಲ, ನೀವು ಶಾರ್ಟ್ಲಿ ರಿಸೀವ್ ಮಾಡ್ಕೋತೀರಾ, ವೆಯ್ಟ್ ಮಾಡಿ. ಮತ್ತೆ ಇಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ. ಯಾಕೆಂದರೆ 15ನೇ ಕಂತಿನ ಹಣದ ಬಗ್ಗೆ CM ಸಿದ್ದರಾಮಯ್ಯ ಅವರು ಆ ರೀತಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವ್ರ ಕಡೆಯಿಂದ ಕೂಡ ಅಪ್ಡೇಟ್ ಇದೆ. ಯಾಕೆಂದರೆ ಕಳೆದ ಒಂದು 3-4 ತಿಂಗಳಿಂದ ನೀವೆಲ್ಲರೂ ಕೂಡ ಒಂದು ರೇಷನ್ನ ತಗೋತಾ ಇರಾದ್ರೆ ನಿಮಗೆ ರೇಷನ್ ಬದಲು ಏನೋ ಒಂದು ಹಣ ಬರಬೇಕಾಗಿತ್ತಲ್ಲ ಅನ್ನಭಾಗ್ಯ ಯೋಜನೆ, ಅದು ಯಾರಿಗೂ ಕೂಡ ಬರ್ತಾ ಇಲ್ಲ ಸರಿಯಾಗಿ. ಇದ್ರ ಬಗ್ಗೆ ಏನೇನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಫಸ್ಟ್ CM ಸಿದ್ದರಾಮಯ್ಯ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತಿ ಹಣ ಬಿಡುಗಡೆ ಮಾಡಬೇಕಾದ್ರೆ 14 ಮತ್ತು 15ನೇ ಕಂತಿ ಹಣ ಅಂದರೆ 2 ಕಂತಿ ಹಣ ಬಿಡುಗಡೆ ಮಾಡೋಕ್ಕೆ ಹಣಕಾಸು ಇಲಾಖೆಗೆ ನಾವು ಒಂದು ಆದೇಶನ ಓಡಿಸಿದ್ವಿ. ಅಂದರೆ ಒಂದು ಲೆಟರ್ನ ಕೊಟ್ಟಿದ್ವಿ, ಬಜೆಟ್ ಎಸ್ಟಿಮೇಟ್ನ ಮಾಡಿ. ಆ ಎರಡೂ ಕೂಡ ಬಜೆಟ್ಗಳು ಕೂಡ 1 by 1 ಇವಾಗ ರಿಲೀಸ್ ಆಗಿದೆ. 14ನೇ ಕಂತಿ ಹಣ ಮೊದಲು ರಿಲೀಸ್ ಆಯಿತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಹಣನ ಬಿಡುಗಡೆನ ಮಾಡಿದ್ವಿ. ಇವಾಗ 15ನೇ ಕಂತಿ ಹಣನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಇಲ್ಲಿ ಮೊದಲು ನಾವು 14ನೇ ಕಂತಿ ಹಣ ಇನ್ನೂ ಎಷ್ಟು ಜನಕ್ಕೆ ಹೋಗಿಲ್ವಲ್ಲ 10% ಜನರಿಗೆ, ಅವ್ರಿಗೆ ಆ ಒಂದು ಅಮೌಂಟ್ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ತೀವಿ. ಅದಾದಮೇಲೆ ನಾವು ಅಕ್ಟೋಬರ್ ತಿಂಗಳದು ಇವಾಗ ಗೃಹಲಕ್ಷ್ಮಿ ಯೋಜನೆದು ಏನು ಹಣ ಹಾಕಬೇಕಾಗಿದೆಯಲ್ಲ ಅದನ್ನ ಹಾಕ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅಕ್ಟೋಬರ್ ಅಂತ ಇರಲ್ಲ ಅಂತ. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದ ಹಣ ಏನು ಬಂದಿದೆಯಲ್ಲ ಅದು ನಿಮಗೆ ಸೆಪ್ಟೆಂಬರ್ ತಿಂಗಳನ್ನ ಇವಾಗ ನವಂಬರ್ಗೆ ಹಾಕಿದ್ರೆ, ಮತ್ತು ಅಕ್ಟೋಬರ್ ತಿಂಗಳು ನಿಮ್ಗೆ ಏನು ಹಣ ಬರಬೇಕಾಗಿದೆಯಲ್ಲ ನೋಡಿ 15ನೇ ಕಂತಿ ಹಣ, ಆ ಒಂದು ಹಣನ ಇವಾಗ ನವಂಬರ್ ತಿಂಗಳಲ್ಲಿ ಬರುತ್ತೆ. ಅಂದರೆ ಒಂದು 1 ತಿಂಗಳು 2 ತಿಂಗಳು ಕಾಯೋ ಅವಶ್ಯಕತೆ ಇಲ್ಲ 15ನೇ ಕಂತಿ ಹಣಕ್ಕೆ. ಯಾಕೆ ಅಂದರೆ ಆಗಲೇ ಬಿಲ್ಲು ಕೂಡ ಪಾಸ್ ಆಗಿದೆ, ಎಲ್ಲ ಕೂಡ ಅಪ್ರೂವ್ ಆಗಿದೆ. ಆ ಒಂದು ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 15ನೇ ಕಂತಿ ಹಣ ಆಗಲೇ ಬಂದಿದೆ. ಆ ಒಂದು ಹಣ ಏನಾಗಬೇಕಾಗಿರುತ್ತೆ ಅಂದರೆ ನಿಮ್ಮ ಖಾತೆಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿರುತ್ತೆ ಅಷ್ಟೇ. ಅಷ್ಟು ಪ್ರೋಸೆಸ್ ಇರೋದ್ರಿಂದ 15ನೇ ಕಂತಿ ಹಣನ ನೀವು ಆದಷ್ಟು ಬೇಗ ಈ ತಿಂಗಳು ಕೊನೆಯಷ್ಟಲ್ಲಿ ರಿಸೀವ್ ಮಾಡ್ಕೋಬಹುದು. ವೆಯ್ಟ್ ಮಾಡಿ, ಜಾಸ್ತಿ ನಾವು ವೆಯ್ಟ್ ಮಾಡೋ ಅಗತ್ಯ ಇರಲ್ಲ. ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನ ಮಹಿಳೆಯರು ಎಲ್ಲರೂ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳು ಹೋಗ್ತಿತ್ತು ಆಹಾರ ಇಲಾಖೆ. ಏನಂದರೆ ನಮಗೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ಬರ್ತಲ್ಲ ಅಂತ ಸಾಕಷ್ಟು ಪ್ರತಿ ತಿಂಗಳು ಕೂಡ ಕಂಪ್ಲೇಂಟ್ನ ಕಳಿಸಿದ್ರೆ, ಅದಕ್ಕೋಸ್ಕರ ಇವಾಗ ಒಂದು ಪ್ರೆಸ್ ಮೀಟಲ್ಲಿ ಒಂದು ಆನ್ಸರ್ನ ಮಾಡಿದ್ರೆ. ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಹಣ ಏನಕ್ಕೆ ಬಿಡುಗಡೆ ಆಗಿಲ್ಲ ಅಂದರೆ, ಇಲ್ಲಿ ನಮ್ಮ ಒಂದು ಸರ್ವರಲ್ಲಿ ಸಾಕಷ್ಟು ಒಂದು ಪ್ರಾಬ್ಲಮ್ ಇತ್ತು. ಮತ್ತು ರೇಷನ್ ಕಾರ್ಡ್ಗಳನ್ನ ವೆರಿಫೈನ ಮಾಡ್ತಿದ್ವಿ, ಅಲ್ಲಿ ನಕಲಿ ರೇಷನ್ ಕಾರ್ಡ್ಗಳು ಯಾವುದೇ ಇತ್ತು ಅದನ್ನೆಲ್ಲಾನು ಕೂಡ ಕ್ಯಾನ್ಸಲ್ ಮಾಡ್ತಿದ್ವಿ. ಆ ಒಂದು ಕಾರಣದಿಂದಾಗಿ ನಾವು ಅನ್ನಭಾಗ್ಯ ಯೋಜನೆ ಅಡಿ ಹಣನ ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಎಲ್ಲ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿದೆ, ಸರ್ವರು ಕೂಡ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಅನ್ನಭಾಗ್ಯ ಯೋಜನೆ ಅಡಿ ಏನು ಜನರು ಹಣನ ಪಡ್ಕೋಬೇಕಾಗಿತ್ತಲ್ಲ ಅಕ್ಕಿ ಬದಲು ಹಣ, ಅದನ್ನ ಶೀಘ್ರವಾಗಿ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ರೆ. ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ನೀವು ಕೂಡ ಶಾರ್ಟ್ಲಿ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.